ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ವಿಶ್ವೇಶ್ವರಯ್ಯ ವೃತ್ತದ ಬಳಿ ಇರುವ ನವಮಿ ಸಭಾಂಗಣದಲ್ಲಿ ನಡೆಯಿತು. ನಂಜನಗೂಡು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರಾಗಿ ಹಳೇಪುರ ಗ್ರಾಮದ ರಾಜಶೇಖರ ಮೂರ್ತಿ ಅವರನ್ನು ನೇಮಿಸಿ ಆದೇಶವನ್ನು ಹೊರಡಿಸಲಾಗಿತ್ತು. ಜೆಡಿಎಸ್ ರಾಜ್ಯ ವಕ್ತಾರ ರವಿಚಂದ್ರರಿಂದ ಪಕ್ಷದ ಆದೇಶ ಪತ್ರ ಪಡೆದು ಅಧ್ಯಕ್ಷ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡುತ್ತೇವೆ. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಪಕ್ಷದಲ್ಲಿ ತಾಲೂಕು ಮಟ್ಟದ ಅಧ್ಯಕ್ಷನಾಗಿದ್ದರೂ ಸಾಮಾನ್ಯ ಕಾರ್ಯಕರ್ತನಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಗತನಾಗುತ್ತೇವೆ ಎಂದರು. ಮುಖಂಡರನ್ನ ಭೇಟಿ ಮಾಡಿ ನಾವು ಅವರನ್ನ ಆಶೀರ್ವಾದ ಪಡೆಯಬೇಕು. ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ನಂಜನಗೂಡದ ಒಂದು ಸಭೆ ಮಾಡಿ ಎಲ್ಲರೂ ವಿಶ್ವಾಸ ಕಳಿಸಿ ಒಂದು ನಮ್ಮ ಸಾಹೇಬರು ನಮ್ಮ ನರಸಿಂಹಸ್ವಾಮಿ ಹೇಳಿದಂಗೆ ಮಹಿಳಾ ಘಟಕ ಮತ್ತು ಪುರುಷರ ಘಟಕ ಎಲ್ಲ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಂಘಟನೆ ಮಾಡಬೇಕಾಗಿದೆ. ಅಧ್ಯಕ್ಷತೆ ಏನಂತಂದರೆ ಚುನಾವಣೆ ಪ್ರತಿನಿಧಿ ಆಗೋದಕ್ಕಿಂತ ಒಂದು ಸಂಘಟನೆ ಮಾಡ್ತಕ್ಕಂಥ ಒಂದು ದಾರಿ. ಸಂಘಟನೆ ಅನ್ನೋದು ಬಹಳ ಒಂದು ದೊಡ್ಡ, ಅದು ಈಗಿನ ಒಂದು ಸಮಾಜದಲ್ಲಿ ಬಹಳ ಕಷ್ಟ ಇದೆ. ಆದರೂ ಕೂಡ ಜನಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಎಲ್ಲ ಊರಿಗೂ ಭೇಟಿ ನೀಡಿದಾಗ ನಮ್ಮ ಜಾತ್ಯಾತೀತ ಜನತಾದಳದ ಎಷ್ಟೋ ಕಾರ್ಯಕರ್ತರು ಯಾವುದೂ ಪಕ್ಷಕ್ಕೆ ಹೋಗದೆ ಅಲ್ಲೇ ಇರೋರು ಇದ್ದಾರೆ. ಮತ್ತು ಈ ಒಂದು ರಾಜ್ಯದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ನ ಒಂದು ಗೊಂದಲದಿಂದ ಎಷ್ಟೋ ಜನ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಒಂದು ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಸ್ವಾಮಿ ಮತ್ತು ಜಿಲ್ಲಾಧ್ಯಕ್ಷರು ನಮ್ಮ ಸಾರಾ ಮಹೇಶನ ಇಂಥ ಮುಖಂಡರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ಕೂಡ ನಡೀತದೆ. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ಒಂದು ನಮ್ಮ ಇಡೀ ನಂಜನಗೂಡು ತಾಲೂಕಿನ ಒಂದು ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಒಂದು ಟೀಮ್ ಇರುತ್ತದೆ, ಅದರಲ್ಲಿ ನಾನು ಅಧ್ಯಕ್ಷನಾಗಿರ್ತೀನಿ. ನನ್ನ ಅಧ್ಯಕ್ಷ ಅಂತ ನೋಡ್ಕೊಳ್ಳಿ. ಅಧ್ಯಕ್ಷ ಅನ್ನೋದು ಒಂದು ಹೆಸರು ಅಷ್ಟೇ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲರನ್ನೂ ಜೊತೆಗೆ ತಗೊಂಡು ಕೆಲಸ ಮಾಡಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.